Hi, hello, good morning. Welcome back to my channel. Yes, weekend vibes and haba vibes ide. So, ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಹೊರಟಿದ್ದೀವಿ. And ನನ್ನ ಜೊತೆ ಇವಾಗ ಯಾರ್ಯಾರು ಬರ್ತಾರೆ ಅಂತ ಕಾರಲ್ಲಿ ಕೂತ್ಕೊಂಡು ತೋರಿಸ್ತೀನಿ. ಬನ್ನಿ ಹೋಗೋಣ. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮ್ ಲೆಟ್ಸ್ ಗೋ. ಒಂದು ಗಿಫ್ಟ್ ಬಂದಿದೆ, ಏನು ಅಂತ ತೋರಿಸ್ತೀನಿ. ನಾನು ನೋಡಿಲ್ಲ, ಏನು ಅಂತ ಗೊತ್ತಾಗ್ತಲ್ಲ. ಲೆಟ್ಸ್ ಸಿ. Oh my God. Wow. ಸಕ್ಕದಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಮೊಬೈಲ್ ಬ್ಯಾಕ್ ಕೇಸಸ್. ವಾವ್, ಸಕ್ಕದಾದ ಸಖತ್ ಖುಷಿ ಆಗ್ತಿದೆ ನನಗೆ. ಆ್ಯಕ್ಚುಲಿ ನನಗೆ ಈ ಥರ ಇಷ್ಟ, ಬಟ್ ನಾನು ಜಾಸ್ತಿ ರೆಫ್ಯೂಸ್ ಮಾಡ್ತಾ ಇರ್ತೀನಿ ಅಂದ್ಬಿಟ್ಟು ಸೊ ಸಿಂಪಲ್ ಆಗಿರೋದು ಹಾಕ್ಕೊಂಡಿದ್ದೆ. ಸೊ ಫೈನಲಿ ಐ ಗಾಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಮಾಡಬೇಕು. ಅಮೇಜಿಂಗ್ ಆಗಿದೆ ಅಲ್ಲ, ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇವೆಲ್ಲ ಏನು ಗೊತ್ತಾ, ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ. ಲೈಕ್ ಪಾರ್ಟಿ ವೇಸ್ ಅಲ್ಲಿ ಇಲ್ಲಿ ಹೋದಾಗ ಹಾಕೊಳ್ಳೋಕೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನನ್ನ ಐಫೋನ್ಗೆ ಹೊಸ ಬ್ಯಾಕ್ ಕೇಸಸ್. ಥ್ಯಾಂಕ್ ಯು ಸೋ ಮಚ್. ಡೀಸೆಲ್ ಹಾಕ್ಸ್ಕೊಂಡು ಹೊರಡೋಣ. ಹಾಂ, ಯಾರೇನಿದ್ದಾರೆ ಅಂತ ತೋರಿಸ್ತೀನಿ. ಶವಿನ್, ನಿಧಿಕರ್, ಅಚಲ್ ಆ್ಯಂಡ್ ನಾನು. ಈಗ ನಾವು ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ. ಈಗ ಬ್ಯಾಂಗ್ಳೂರ್ ಬಿಟ್ಟಿದ್ದೀವಿ. ಬನ್ನಿ ಹೋಗೋಣ. ಇನ್ನೂ ಹೊಟ್ಟೆ ಹಸಿತಾ ಇದೆ, ತುಂಬ ಹಸಿತಾ ಇದೆ. ಏನೂ ತಿಂದಿಲ್ಲ. ಬನ್ನಿ ಏನಾದರೂ ತಿನ್ಕೊಂಡು ಹಾಗೆ ಹೋಗೋಣ. ಎಲ್ಲೆಲ್ಲೂ ಗಣೇಶ. ಟ್ರಾವೆಲಿಂಗಲ್ಲಿ ಪೂರ್ತಿ ಗಣೇಶನೇ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನಾವು ಇವಾಗ ಮಾಗಡಿ ರೋಡ್ ಟೋಲ್ ಬಿಟ್ಟು ತುಮಕೂರು ರೋಡ್ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದೇ ನಮಗೆ ನಿಯರೆಸ್ಟ್. ಸೊ ವಿ ಆರ್ ಗೋಯಿಂಗ್. ನಾವಿವಾಗ ಶಾರ್ಕ್ ಫುಡ್ ಕೋರ್ಟ್ ಬಂದಿದ್ದೀವಿ, ತಿಂಡಿ ಮಾಡೋಣ ಅಂತ. ಅಲ್ಲಿ ಹೋಗೋಣ. ಇಡ್ಲಿ, ತಟ್ಟೆ ಇಡ್ಲಿ ಆ್ಯಂಡ್ ಮಸಾಲೆ ದೋಸೆ ಹಿಡಿದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅದೇನೆ. ದೋಸೆ ಬರುತ್ತೆ ಅಂತ ಅನಿಸುತ್ತೆ. ಹೌದು. ಟ್ರಾಫಿಕ್ ಜಾಮ್ ಆಗಿತ್ತಲ್ಲ ನೋಡಿ, ಇವರೆಲ್ಲ ಬರ್ತಾ ಇದ್ದಾರೆ ಅಂತಾನೆ ಟ್ರಾಫಿಕ್ ಜಾಮ್ ಆಗಿರೋದು. ಕಾಫಿ ಸ್ಟ್ರಾಂಗ್ ಆಗಿದೆ.
ನಾವು ಇವಾಗ ಹಾಸನ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ನಮ್ಮ ಜೊತೆಗೆ ಇನ್ನೊಬ್ಬರು ಬರ್ತಾ ಇದ್ದಾರೆ ಟ್ರಿಪ್ಗೆ. ಅವ್ರು ಯಾರು ಅಂತ ನೋಡ್ತಾ ಇರಿ. ಅವ್ರನ್ನ ಪಿಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಹಾಸನ್ ರೈಲ್ವೆ ಸ್ಟೇಷನಲ್ಲಿ. ಬನ್ನಿ ಹೋಗೋಣ. ನೋಡಿ ಅಚ್ಚಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಇವರಿಬ್ರು ಫುಲ್ಲು ಜಗಳ ಆಡ್ಕೊಂಡು ನೋಡಿ ಸರ್ವೇನು ಇಬ್ರು ಹೊಡೆದಾಡ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಹೆಂಗೆ ಕಿತ್ತಾಡ್ತಾರೆ. ನನಗಂತೂ ಸಾಕನ್ನಿಸ್ತಾರೆ ಇವರಿಬ್ರು. ಆ್ಯಕ್ಚುಲಿ ಟ್ರೈನ್ ಜರ್ನಿ ಸೂಪರ್ಬಾಗಿರುತ್ತೆ. ಬಟ್ ನಾವೇನು ಟ್ರೈನಲ್ಲಿ ಹೋಗ್ತಾ ಇಲ್ಲ, ಅವರು ಬರ್ತಾರೆ ಅಂದ್ರಲ್ಲ, ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಟ್ರೈನ್ ಬಂತು. ಐ ಥಿಂಕ್ ಇದೇ ಟ್ರೈನ್ ಅನಿಸುತ್ತೆ. ನೋಡಿ ಫ್ರೆಂಡ್ಸ್ ಹೆಂಗೆ ಕಿತ್ತಾಡ್ತಾ ಇದ್ದಾರೆ ನೋಡಿ. ಹೊಡೆದಾಡ್ತಾ ಇದ್ದಾರೆ ಇಬ್ರು. ಹಿಂಗೇನೆ ಕಿತ್ತಾಡೋದು ಇವರಿಬ್ರು. ನೋಡಿ ಏನು ಮಾಡ್ಬೇಕು ಇವರಿಬ್ರಿಗೆ. ನೋಡಿ ಇವ್ರಿಗೋಸ್ಕರ ಇಷ್ಟೋ ತನಕ ವೇಟ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಯಾಕೋ ಏರ್ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, ಸೊ ಏರ್ ಬಿಡಿಸ್ತಾ ಇದ್ದೀವಿ. ಸದ್ಯ ನಾವು ಹಾಸನಲ್ಲಿದ್ವಿ ಸಿಟಿ ಒಳಗೆ, ಇಲ್ಲೇ ನೋಡ್ಕೊಂಡಿದ್ದು ಸರಿ ಹೋಯ್ತು. ಈಗ ನಾವು ಸಕಲೇಶ್ಪುರ ಹತ್ತತ್ರ ಇದ್ದೀವಿ. ಸಕಲೇಶ್ಪುರ ರೀಚ್ ಆಗ್ತಾ ಇದ್ದಂಗೆ ಒಂಥರ ವೈಬ್ ಸಖತ್ತಾಗಿದೆ. ಕ್ಲೈಮೇಟ್ ಅಂತೂ ಅಮೇಝಿಂಗ್ ಆಗಿದೆ. ಇದೆ ಅಂದ್ರೆ ಪೌಡ್ರೇ ಬೇಡ, ನಿಂತ್ಕೊಬಿಟ್ರೆ ನೋಡಿ ಅಷ್ಟು ಧೂಳು ಬರ್ತಾ ಇದೆ. ನೀವು ನೋಡ್ಬೋದು ನೋಡಿ ಹೇಗೆ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ. ರೋಡೇ ಮುಗಿದಿದೆ. ಆ್ಯಂಡ್ ಇಲ್ಲೊಂದು ಫಾಲ್ಸ್ ಜರಿ ಹರಿತಾ ಇದೆ. ಸೊ ವಿ ಆರ್ ಗೋಯಿಂಗ್ ದೇರ್. ಕಾಲು ಜಾರುತ್ತೆ. ಒಂದು ನೋಡೋಣ. ನಿಂಬೆಹಣ್ಣು ಹಾಕಿದ್ದಾರೆ, ಮೆಣಸಿನ್ಕಾಯಿ ಹಾಕಿದ್ದಾರೆ.
ನಾವಿವಾಗ ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. We are in ಸೌತಡ್ಕ ಗಣಪತಿ ಟೆಂಪಲ್. ಹಾಕ್ತಾರಾ? ದೇವರಿಗೆ ಹಾಕುದೆ ಅದೇ ಕೇಳಿದೆ. ಜಾಸ್ತಿ ಎಲ್ಲರೂ ಬಂದು ಇದು 100 ರೂಪಾಯಿ, ಈಚೆ ಇದು 100, ಇದು ಮೇಲದೆಲ್ಲ 100. ನಾಳೆ ಗಣೇಶ ಹಬ್ಬ, ಸೊ ಎಲ್ಲ ಡೆಕೋರೇಷನ್ ನಡೀತಾ ಇದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ನಿಮಗೆ ಸೌತಡ್ಕ ಗಣಪತಿಯ ದರ್ಶನ ಆಗುತ್ತೆ. ದರ್ಶನ ಆಯಿತು, ಒಂದು ನಮಗೆ ಪ್ರಸಾದ ಸಿಕ್ತು. ನೀರ ಹತ್ರ ಇಂದ ಬಿಟ್ಟು ನಾನು ಕೇಳಿದ್ವಿ ಕುಡಿ ಅಂತ. ಇಲ್ಲಿನ ಅವಲಕ್ಕಿ ಪ್ರಸಾದ ಸಿಕ್ಕಾಬಡೆ ಇಷ್ಟ ನನಗಂತೂ. ಫೈನಲಿ ಧರ್ಮಸ್ಥಳಕ್ಕೆ ಬಂದ್ವಿ. ಕಾರ್ ಪಾರ್ಕ್ ಮಾಡಿ ಹೋಗೋಣ. ಐ ಥಿಂಕ್ ರಶ್ ಕಡಿಮೆ ಇದೆ. ಈಗ ಬೇಗ ದೇವ್ರ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಈಗ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಮಳೆ ಎಲ್ಲ ಕಾಮನ್. ಬನ್ನಿ ಬನ್ನಿ. ದರ್ಶನಕ್ಕೆ ಹೋಗ್ತಾ ಇದೀವಿ. 5 ಗಂಟೆ ದರ್ಶನ ಅಂತ ಹೇಳಿದ್ರು. ಇನ್ನು 4 ಗಂಟೆ ಇದೆ. ಅಷ್ಟೊತ್ತಿಗೆ ಕ್ಯೂ ಅಲ್ಲಿ ಹೋಗ್ತಾ ಇರೋಣ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಐ ಥಿಂಕ್ಸ್ ಖಾಲಿ ಇದೆ. ಬೇಗ ಬೇಗ ಹೋಗ್ಬೋದು ಅಂತ. ಒಂದು ಅರ್ಧ ಗಂಟೆಯಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ಆಲ್ಮೋಸ್ಟ್ ದೇವಸ್ಥಾನ ಓಪನ್ ಆಗಿದೆ ಅನಿಸುತ್ತೆ. ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಬಂದಿದ್ದೀವಿ. ದರ್ಶನ ಮಾಡ್ಕೊಂಡು ಬರ್ತೀವಿ. ಕೀಪ್ ವಾಚಿಂಗ್. ಫೈನಲಿ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನ. ಖಾಲಿ ಇತ್ತು. ಬೇಗ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆಲ್ಲ ಆಯಿತು. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇರಿ. ಹಾಯ್ ಶರ್ವಿನ್, ಹೇಗಿತ್ತು ದರ್ಶನ? ಯಾವ್ಯಾವ ದೇವ್ರು ನೋಡಿದೆ? ಅಮ್ಮ ಫಸ್ಟ್ ಅಮ್ಮ ಅಲ್ಲ, ಅಣ್ಣಮ್ಮ ಅಲ್ಲ, ಪಾರ್ವತಿ ದೇವಿ ಅಮ್ಮ, ಆಮೇಲೆ ಮಂಜುನಾಥ ಸ್ವಾಮಿ, ಆಮೇಲೆ ಗಣೇಶ, ಅಣ್ಣಪ್ಪ ಸ್ವಾಮಿ, 4 ದೇವರು. ಎಸ್, ಬನ್ನಿ ಹೋಗೋಣ. ಈಗ ಟೈಮ್ 6 ಗಂಟೆಗೆ 5 ನಿಮಿಷ ಇದೆ. ಸ್ವಾಮಿ
ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ಈಗ ಮಳೆ ಶುರುವಾಗಿದೆ, ಮಾತು ಶುರು ಮಾಡೋಣ. ಎಸ್, ಏನ್ ಮಾತು ಅಂತ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತಾರೆ ಈಗ. ನೋಡಿ, ಆಕ್ಚುಲಿ ಲಾಸ್ಟ್ ಟೈಮ್ ಶಾಲಮ್ ಸ್ಟೋನ್ ಅವರ ಮಮ್ಮಿ ಡ್ಯಾಡಿ ಸ್ಟೋರಿ ಹೇಳಿದ್ರು, ಲೈಕ್ ಟ್ರಿಪ್ಗೆ ಹೋಗ್ಬೇಕಾದ್ರೆ. ಇವತ್ತು ಏನಾದ್ರು ಒಂದು ಹೊಸ ಸ್ಟೋರಿ ಕೇಳೋಣ. ಅಂಡ್ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ, ಬನ್ನಿ ಮಾತಾಡ್ಸೋಣ. ಈ ಸಲ ಡಿಪಾರ್ಟ್ಮೆಂಟ್ ರಾಮನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಜನನೇ ಇಲ್ಲ, ಫುಲ್ ಖಾಲಿ ಇದೆ. ನಾವು ಯಾರು ಇಲ್ದೇ ಇರೋದು ನೋಡಿ, ಯಾರು ಹೋಗ್ದೇ ಇರೋದು ನೋಡಿ ದೇವಸ್ಥಾನ ಬಿಡ್ತಾ ಇಲ್ವೇನೋ ಅಂದ್ಕೊಂಡ್ವಿ. ಕೇಳಿದ್ವಿ, ಹೋಗ್ಬೋದು ಅಂದರು. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಗೋಬಿ ಮಂಚೂರಿ ಬೇಕಂತೆ ಇವ್ರಿಗೆ. ನೋಡಿ, ಇಲ್ಲೂ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಅಲ್ಲಿಗೂ ಹೇಳಿದ್ದಾರೆ. ಗೋಬಿ ಮಂಚೂರಿ ರೆಡಿ ಆಗ್ತಿದೆ ಆ್ಯಂಡ್ ಆನಿಯನ್ ಪಕೋಡಾನು ಹೇಳಿದ್ದೀವಿ. ತಿನ್ಕೊಂಡು ಆರಾಮಾಗಿ ಹೋಗೋಣ. ನಾವಿವಾಗ ಮಂಗಳೂರಲ್ಲಿದ್ದೀವಿ. ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಲೈಟಿಂಗ್ಸ್. ಎಲ್ಲೆಲ್ಲೂ ಗಣೇಶ ಹಬ್ಬ. ಗಣೇಶ ಹಬ್ಬ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಗಣೇಶ ಉತ್ಸವ. ನಾವಿವಾಗ ಮಂಗಳೂರು ಸುತ್ತಾ ಇದ್ದೀವಿ. ರೂಮ್ ಸಿಗಬೇಕು, ಇನ್ನೂ ರೂಮ್ ಸಿಕ್ಕಿಲ್ಲ. ಸೊ ಮಂಗಳೂರು ಸುತ್ತಾ ಇದ್ದೀವಿ. ಚೆನ್ನಾಗಿದೆ ಅಪ್ಪ, ಬೆಂಗಳೂರು ಥರನೇ ಇದೆ ಮಂಗಳೂರು, ಬಟ್ ಸಖತ್ತಾಗಿದೆ. ಒಳ್ಳೆ ಅಪಾರ್ಟ್ಮೆಂಟ್ಸ್. ಎಸ್, ಫೈನಲಿ ರೂಮ್ ಸಿಕ್ತು ಮಂಗಳೂರಲ್ಲಿ. ಸಿಟೀಸ್ ಎಲ್ಲೇ ಸಿಕ್ತು. ಬಂದ್ವಿ, ಊಟ ಆರ್ಡ್ರ್ ಮಾಡಿದ್ದೀವಿ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡಿದ್ರೆ ಸಾಕಾಗಿದೆ, ಬಿಕಾಸ್ ಬೆಳಗ್ಗೆನೂ ಬೇಗ ಇದ್ದಿದ್ವಿ. ಆ್ಯಂಡ್ ಊಟ ಬಂದ ತಕ್ಷಣ ಊಟ ಮಾಡಿ ರೆಸ್ಟ್ ಮಾಡ್ತೀವಿ ಆ್ಯಂಡ್ ಕಂಟಿನ್ಯೂ ಮಾಡೋಣ ಬೆಳಗ್ಗೆಗೆ.